ನಗರದ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಹಾಗೂ ಪಾದಪೂಜೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ಆರ್ಎನ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಸಂತೋಷ್ ಮಹಾರಾಜರು ಹಾಗೂ ಇಸ್ಕಾನ್ ಗುರುಗಳಾದ ಚೇತನ್ ಪಾಟೀಲ್ ಸೇರಿದಂತೆ ಅನೇಕ ಸ್ವಾಮೀಜಿಗಳು ಭಾಗವಹಿಸಿ ನೂರಾರು ಜನ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಚಾಲನೆ ನೀಡಿದರು. मंदिरस्य सानिध्यः सरस्वतीः परिपूर्णः अभयः हस्तांगः सकलः समृद्धः वेदांग शास्त्रांग सरलांग क्षेत्रांग ಬಳಿಕ ಪೋಷಕರು ಮಕ್ಕಳಿಗೆ ಓಂ ಎಂಬ ಅಕ್ಷರ ಬರೆಸುವ ಮೂಲಕ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು. ಸಮಾರಂಭದಲ್ಲಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಮಿಂಚಿದ್ರು. Good morning everyone. I am Pratik Shukla, President of RNS English Medium School. I am very happy to announce that today we are celebrating Akshara Abhyasa and Pad Puja in our school. This is the traditional way which many of the schools have forgotten in recent days. They are following only education, but our concept is education with culture, what we are following. And I am very happy to announce that many of the schools are seeing our functions and they are following the same. So with the help of my management team and with the help of our staff, principal madam, we are doing our best, and I thank every person who are supporting me with parents. Thank you. ಅಕ್ಷರಾಭ್ಯಾಸಂ ಅಂದರೆ ಏನು ಅಂತಂತಂದರೆ ಮಕ್ಕಳಿಗೇನಪ್ಪ ಅಂತಂದರೆ ನಾವು ಸುತ್ತಮುತ್ತ ನೋಡ್ತೀವಿ ಬರೀ ಪರ್ಸಂಟೇಜು 90 100ಕ್ಕೆ 100 ಬಂದದ. ಆದರೆ ನಾವು ಸಂಸ್ಕೃತನೇ ಕಲಿಸ್ಲಿಲ್ಲ, ಮಕ್ಕಳಿಗೆ ಕಲ್ಚರೇ ಕಲಿಸ್ಲಿಲ್ಲ. ದೊಡ್ಡವರು ಸಣ್ಣವರು ಗುಡಿ ಗುಡ್ಡ ನಮ್ಮದೇ ಆದಂಥ ಒಂದು ಕಲ್ಚರ್ ನಾವು ಕಲಿಸ್ಲಿಲ್ಲ ಅಂತಂದರೆ ಆ ಒಂದು ಕಲಿಕೆ ಎದಕ್ಕೂ ಬರಂಗಿಲ್ಲ ಅಂತೇಳಿ ನಾನು ಮೊದಲು ಏನಪ್ಪ ಅಂತಂದರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಅಲಾಂಗ್ ವಿತ್ ಅಕಾಡೆಮಿಕ್ ಅಂದಂಗೆ ಇಲ್ಲೇನಪ್ಪ ಅಂತಂದರೆ ಅಕ್ಷರಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ಪ್ರತ್ಯಕ್ಷ ಪಾದ ಪೂಜೆ ಮೊದಲ ಗುರು ಯಾರಪ್ಪ ಅಂತಂದರೆ ತಾಯಿ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ತಂದೆ ತಾಯಿಗೇನಪ್ಪ ಅಂತಂದರೆ ಅವರೇ ನಮ್ಮ ಮೊದಲ ಗುರುಗಳು ಅಂತ ಹೇಳ್ದಂಗೆ ನಾನೇಪ್ಪ ಅಂದರೆ ತಂದೆ ತಾಯಿಗಳಿಗೇನಪ್ಪ ಅಂದರೆ ಒಂದು ನಮಸ್ಕಾರವನ್ನು ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ. ನರ್ಸರಿ ಮಕ್ಕಳಿಗೇನಪ್ಪ ಅಂದರೆ ಅಕ್ಷರಾಭ್ಯಾಸ ಮತ್ತು ಆಮೇಲೆ LKG UKG ಮಕ್ಕಳಿಗೇನಪ್ಪ ಅಂತಂದರೆ ಪಾದ ಪೂಜೆ. ಧನ್ಯವಾದಗಳು. Today is the Wednesday. Wednesday is the day of God Ganesha and Saraswati. Ganesha and Saraswati is the god of intelligence. So the day we choose for the event Akshar Abhyasa and Pada Puja. Akshar Abhyasa event we are celebrating for nursery student. What is Akshar Abhyasa? It is nothing but the starting of educational journey with ritual method, and children will get divine blessings. The second event is our Pada Puja. What is Pada Puja? It is nothing but to express our thanks and to get the blessings from our first Guru, that is our parents. Now I would like to tell you something about my school.
This is the beginning year of RNS English Medium School. In these 3 months, we are celebrated very unique events like our first trip is for farm. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪ್ರತೀಕ್ ಶುಕ್ಲಾ, ಉಪಾಧ್ಯಕ್ಷರಾದ ಅಕ್ಷಯ್, ಕಾರ್ಯದರ್ಶಿ ಪ್ರಿಯಾಂಕ್ ಶುಕ್ಲಾ, ಉಪ ಕಾರ್ಯದರ್ಶಿ ದೀಪಿಕಾ ಶುಕ್ಲಾ, ಶಾಲೆಯ ಮುಖ್ಯೋಪಾಧ್ಯಾಯರಾದ ವಿನುತಾ ಕಡಪ, ಶಿಕ್ಷಕರಾದ ನಿರ್ಮಲಾ ಕುರ್ತಿ, ಶಶಿಕಲಾ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.